Hello everyone, today we are going to do the exercises of the lesson Koti Mattu Alilu. This lesson is from 1st standard Savi Kannada textbook. ಅಭ್ಯಾಸ ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು. The monkey's tail was dash long. It was very long. ತುಂಬ ಉದ್ದವಿತ್ತು. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತು. How did the squirrel come near the tree where the monkey was sitting? It came there jumping. ಕುಣಿದಾಡುತ್ತಾ. A squirrel came jumping there. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಕೋತಿಗೆ ಡ್ಯಾಶ್ ಆಯಿತು. When the squirrel was swinging on the monkey's tail, what did the monkey feel? It felt a tickle. ಕಚಗುಳಿ. ಕೋತಿಗೆ ಕಚಗುಳಿ ಆಯಿತು. ಮಂಗಣ್ಣ ಇದು ಡ್ಯಾಶ್ ಬಾಲವೇ? When the squirrel realizes that it had been swinging on the monkey's tail, it asks this question to the monkey. Manganna, brother monkey, is this dash tail? Is this your tail? ನಿನ್ನ ಬಾಲವೇ? ಮಂಗಣ್ಣ ಇದು ನಿನ್ನ ಬಾಲವೇ? ಮಕ್ಕಳಿಗೆ ಪ್ರಶ್ನೆ ಕೇಳಿ. ಆಸ್ಕ್ ಚಿಲ್ಡ್ರನ್ ದ ಬಿಲೋ ಕ್ವೆಶನ್ಸ್. ಉತ್ತರ ಹೇಳಿಸಿ. ಆಸ್ಕ್ ದೆಮ್ ಟು ಆನ್ಸರ್. ಕೋತಿ ಯಾವುದರ ಮೇಲೆ ಕುಳಿತಿತ್ತು? ವೇರ್ ವಾಸ್ ದ ಮಂಕಿ ಸಿಟ್ಟಿಂಗ್? ಇಟ್ ವಾಸ್ ಸಿಟ್ಟಿಂಗ್ ಆನ್ ಅ ಟ್ರೀ. ಮರದ ಮೇಲೆ. ಕೋತಿ ಮರದ ಮೇಲೆ ಕುಳಿತಿತ್ತು. ಕೋತಿ ಮರದ ಮೇಲೆ ಕುಳಿತಿತ್ತು. ಕೋತಿಯ ಬಾಲ ಹಿಡಿದು ಯಾವುದು ಜೀಕತೊಡಗಿತು? ಹೂ ಹೆಲ್ಡ್ ದ ಮಂಕೀಸ್ ಟೇಲ್ ಆ್ಯಂಡ್ ಸ್ಟಾರ್ಟೆಡ್ ಸ್ವಿಂಗಿಂಗ್? ಇಟ್ ವಾಸ್ ದಿ ಸ್ಕ್ವಿರಲ್. ಅಳಿಲು. ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. ಮಂಗಣ್ಣ ಇದು ನಿನ್ನ ಬಾಲವೇ? ಬ್ರದರ್ ಮಂಕಿ, ಇಸ್ ದಿಸ್ ಯೋರ್ ಟೇಲ್? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. ಐ ಥಾಟ್ ಇಟ್ ವಾಸ್ ಅ ಸ್ವಿಂಗ್ ಆ್ಯಂಡ್ ಐ ವಾಸ್ ಸ್ವಿಂಗಿಂಗ್. ನನ್ನನ್ನು ಕ್ಷಮಿಸು, ಪ್ಲೀಸ್ ಫಾರ್ಗಿವ್ ಮೀ ಎಂದು ಯಾವುದು ಹೇಳಿತು? ಹೂ ಟೋಲ್ಡ್ ದಿಸ್? ದಿಸ್ ವಾಸ್ ಟೋಲ್ಡ್ ಬೈ ದ ಸ್ಕ್ವಿರಲ್, ಅಳಿಲು, ಟು ದಿ ಮಂಕಿ, ಮಂಗನಿಗೆ. ಈ ಮಾತನ್ನು ಅಳಿಲು ಮಂಗನಿಗೆ ಹೇಳಿತು. ಈ ಮಾತನ್ನು ಅಳಿಲು ಮಂಗನಿಗೆ ಹೇಳಿತು. ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು? ಹೌ ಡಿಡ್ ದ ಸ್ಕ್ವಿರಲ್ ಕ್ಲೈಂಬ್ ಅಪ್ ದ ಬ್ರಾಂಚ್ ಆಫ್ ದ ಟ್ರೀ? ಇಟ್ ರ್ಯಾನ್ ಆ್ಯಂಡ್ ಕ್ಲೈಂಬ್ಡ್ ಅಪ್ ದ ಬ್ರಾಂಚ್ ಆಫ್ ದ ಟ್ರೀ. ಓಡಿ ಹೋಗಿ. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಮಾದರಿಯಂತೆ ವಾಕ್ಯಗಳನ್ನು ಮಾಡಿ ಮಕ್ಕಳಿಂದ ಹೇಳಿಸಿ. As per the example given below, ask the children to make sentences. Let us first see the example. Madari. Madari means example. So 3 words are given. Koti, Mara, Bala. Koti, monkey, Mara, tree, Bala, tail. So using these 3 words, they have formed 3 sentences. First sentence is Koti ondu prani. Prani means animal. A monkey is an animal. ಕೋತಿಯು ಮರವನ್ನು ಹತ್ತುತ್ತದೆ. ಹತ್ತು means to climb. The monkey climbs the tree. ಕೋತಿಗೆ ಬಾಲವಿದೆ. The monkey has a tail. Now we need to make 3 sentences using the words ಅಳಿಲು, ಮರ, ಬಾಲ. ಅಳಿಲು is squirrel. So the first sentence is, a squirrel is an animal. ಅಳಿಲು ಒಂದು ಪ್ರಾಣಿ. The squirrel climbs the tree. ಅಳಿಲು ಮರವನ್ನು ಹತ್ತುತ್ತದೆ. The squirrel has a tail. ಅಳಿಲಿಗೆ ಬಾಲವಿದೆ. Here we come to the end of this video. I hope you found these exercises helpful.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಹ್ಯಾಪಿ ಲರ್ನಿಂಗ್. ಧನ್ಯವಾದಗಳು.